ವಿಜೇಂದ್ರ ಆಗೇ ಬಿಡ್ತು. ವಿಜೇಂದ್ರ ಆಗೋದಿಲ್ಲ ಅಂತೂ ಮುಖ್ಯಮಂತ್ರಿ ನೋಡಕತ್ತಿ. ನನ್ನ ಹಣೆ ಬರ್ನಾಗ ಐತಿ. ಏನು ಹೇಳಕ್ಕೆ ಎಷ್ಟೋ ಅದನ್ನೂ ಆಗೈತಿ. ಯಾರಿಗೆ ಬೈದು ಅವ್ರನ್ನೂ ಲೀಡರ್ ಆಗ್ಯಾರ. ಅದನ್ನು ಆಗ್ತದೆ ರಾಜಕಾರಣದ. ನೋಡ್ರಿ, ನಮ್ಮ ಹೋರಾಟ ನಾವು ಮಾಡ್ಕೊತ ಹೋಗ್ತೀವಿ. ಜನರ ಇವತ್ತಿನ ಬೆಂಬಲ ನೋಡಿಬಿಟ್ರೆ ಹಿಂದೆ ಯಾವುದೇ ನಾಯಕನ ಹೊರಗೆ ಹಾಕಿದಾಗ ಎಷ್ಟು ಬೆಂಬಲ ಜನ ಕೊಟ್ಟಿಲ್ಲ. ಹಿಂದೂ ಕಾರ್ಯಕರ್ತರು ರಸ್ತೆ ಅವ್ರಿಗೇನು ರೊಕ್ಕ ಕೊಟ್ಟಿಲ್ಲ, ರೂಪಾಯಿ ಕೊಟ್ಟಿಲ್ಲ. ಈಗ ಯಾವ ಪಕ್ಷದಾಗೂ ಹೋಗಿ ಬಂಟಿಂಗ್ ಕಟ್ಟು ಕಾರ್ಯಕರ್ತರು ಉಳಿದಲ್ರಿ. ಅಂಥದ್ರಾಗ ಪಾಪ ತಾವೇ ರೊಕ್ಕ ಖರ್ಚು ಮಾಡಿ ನನಗೆ ಎಲ್ಲಿ ವಿರೋಧ ಮಾಡಿ ಎಲ್ಲೆಲ್ಲಿ ಹೇಳಿಸ್ತಾರಲ್ಲ ಅಲ್ಲೇ ಪ್ರತಿರೋಧ ಹೆಚ್ಚಾಗಿದೆ. ಅಂದರೆ ಜನರಲ್ಲಿ ಹಿಂದುತ್ವ ಬಗ್ಗೆ ಮಾತಾಡೋರು ಯಾರೂ ಇಲ್ಲಲ್ಲ ಕರ್ನಾಟಕದಲ್ಲಿ. ವಿಧಾನಸಭೆಯಲ್ಲಿ ಯಾರು ಮಾತಾಡ್ತಾರೆ ಹೇಳ್ರಿ ನೋಡೋಣ ಹಿಂದುತ್ವ ಪರವಾಗಿ? ಹಿಂದೂಗಳಿಗೆ ಅನ್ಯಾಯ ಆದಾಗ ಯಾರು ಮಾತಾಡ್ತಾರೆ? ಇವತ್ತು ಹಿಂದೂಗಳಿಗೆ ಏನೇ ಆದರೂ ಇವತ್ತು ಬಿ ಜೆ ಪಿ ಇದ್ದಾಗೂ ರಕ್ಷಣೆ ಸಿಕ್ಕಿಲ್ಲ. ಬರೀ ಒಂದು ಡೈಲಾಗ್ ಕಲ್ತ್ಬಿಟ್ಟಿದ್ರು ನಮ್ಮ ಬಿ ಜೆ ಪಿ ಗೃಹ ಮಂತ್ರಿಗಳು, ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಕಡೆಗೆ ಒಬ್ಬ ಗೃಹ ಮಂತ್ರಿ ನನಗೆ ಹೇಳ್ದ, ಏನು ಮಾಡಲಿ ಎತ್ನಾಡ್ರಿ, ಯಾರು ಪೊಲೀಸರು ನನ್ನ ಮಾತು ಕೇಳೋದಿಲ್ಲ. ಮತ್ತು ನೀ ಕಿಸಿಲಾಕೆ ಯಾಕಾಗ್ಯಪ್ಪ, ರಾಜೀನಾಮೆ ಕೊಡು ಅಂದ. ಏನು ಮಾಡೋದು, ಯಡಿಯೂರಪ್ಪ ತಂದು ಕುಡಿಸ್ಯಾರ, ಎಲ್ಲ ಮಾಮೂಲಿ ಅವ್ನ ಮನೆಗೆ ಹೋಗ್ತೈತಿ, ನನ್ನ ಮನೆಗೂ ಬರೋದಿಲ್ಲ. ಇಂಥ ಗೃಹ ಮಂತ್ರಿ, ಈಗಿನ ಗೃಹ ಮಂತ್ರಿ ಹೆಂಗೆ ಅದ ನೋಡ್ತಿರಲ್ಲ. ಹಾಂ, ಅವ್ರೊಂದು 3-4 ಡೈಲಾಗ್ ಮಾನ್ಯ ಟ್ವೀಟ್ ಮಾಡಿದ್ದು ನೋಡ್ರಿ, ಇಷ್ಟೇ ಅವರು. ನನಗೆ ಹಿಂಗೆ ಅನಿಸೋದಿಲ್ಲ.